ಚಾನಲ್ SK ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಥರ ಫೋಟೋ ಎಡಿಟಿಂಗ್ ಯಾವ ಥರ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, ನೀವು ಪ್ಲೇಸ್ಟೋರ್ಗೆ ಹೋಗಿ PicsArt ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿದ ನಂತರ ಇಲ್ಲಿ ಪ್ಲಸ್ ಸಿಂಬಲ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಡಿಟ್ ಫೋಟೋ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ನೀವು ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಬ್ಯಾಕ್ಗ್ರೌಂಡ್ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಡೌನ್ಲೋಡ್ ಮಾಡಿದ ನಂತರ ನೀವು ಯಾವ ಫೋಟೋ ಆ್ಯಡ್ ಮಾಡ್ತೀರೋ ಅಲ್ಲಿ ಆ ಫೋಟೋ ಆ್ಯಡ್ ಮಾಡಿ. ಮತ್ತೆ ಆ್ಯಡ್ ಮಾಡಿದ ನಂತರ ಫೋಟೋ ರಿಮೂವ್ ಮಾಡಬೇಕು. ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಅರೇಜ್ ಕಟ್ಔಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅರೇಜ್ ಅಂದರೆ ಇದು ಪ್ರಾಪರಾಗಿ ನೀವು ಬ್ಯಾಕ್ಗ್ರೌಂಡ್ ಇಲ್ಲಿ ಪ್ರಾಪರಾಗಿ ಕಟ್ ಮಾಡಬೇಕಾಗುತ್ತೆ. ಲೈನ್ಸ್, ಈ ರೆಡ್ ಲೈನ್ಸ್ ಎಲ್ಲ ಫೋಟೋ ಬಾರ್ಡರ್ಗೆ ಕ್ರಾಪ್ ಮಾಡಿ. ಈ ಥರ ಎಲ್ಲ ಕ್ರಾಪ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಫೋಟೋ ಎಲ್ಲ ಈ ಥರ ಕಾಣುತ್ತೆ. ಎಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ ಅಲ್ಲಿ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಬ್ ಮಾಡಿದ ನಂತರ ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಈ ರೆಡ್ ಕಲರ್ ಎಲ್ಲ ನೀವು ಎಲ್ಲಿ ಮಿಸ್ಟೇಕ್ ಮಾಡಿರೋ ಅಲ್ಲಿ ರಬ್ ಮಾಡಬೇಕಾಗುತ್ತೆ. ಅಲ್ಲಿ ರಬ್ ಮಾಡಿದರೆ ಇದು ಸೆಲೆಕ್ಟ್ ಆಗುತ್ತೆ. ಒಂದ್ಸತಿ ನೋಡ್ಕೊರೆ. ನೋಡಿದ ನಂತರ ಸೇಮ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೀವು ಪರ್ಫೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ, ಬ್ಯಾಕ್ಗ್ರೌಂಡ್ಗೆ ಸಿಂಕ್ ಆಗೋ ಥರ. ಮತ್ತು ಇದಾದ ನಂತರ ಆ್ಯಡ್ ಫೋಟೋಗೆ ಹೋಗಿ. ಆ್ಯಡ್ ಫೋಟೋಗೆ ಆದ ನಂತರ ಮತ್ತೆ ಇದೇ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ರಾಪ್ಗೆ ಹೋಗಿ ನಂತರ ಇಲ್ಲಿ ಈ ಥರ ಒಂದು ಇಮೇಜ್ ಕ್ರಾಪಿಂಗ್ ತೆಗೆದ್ರಿ. ಕ್ರಾಪಿಂಗ್ ತೆಗೆದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ಸೆಟ್ ಮಾಡಿದ ನಂತರ ಇಲ್ಲಿ ಫುಲ್ ಸ್ಕ್ರೀನ್ ಅಂದರೆ ಈ ಥರ ಬೌಲ್ಗೆ ಸೆಟ್ ಮಾಡಿದ ನಂತರ ಇಲ್ಲಿ ಅರೇಜ್ಗೆ ಹೋಗಿದ ನಂತರ ಇಲ್ಲಿ ಅರೇಂಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ಶಾಡೋ ಸೈಜ್ ಸ್ವಲ್ಪ ಕಡಿಮೆ ಇತ್ತು. ಈ ಥರ ರಬ್ ಮಾಡಿದ ನಂತರ ಈ ಥರ ಸೆಟ್ ಮಾಡಿದ ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ಗೆ ಸಿಂಕ್ ಆಗ್ತಾರೆ ನೋಡಿ. ಸಿಂಕ್ ಆಗಿದ ನಂತರ ಎಫೆಕ್ಟ್ಸ್ಗೆ ಹೋಗಿ ನಂತರ ಇಲ್ಲಿ HDR ಸೆಲೆಕ್ಟ್ ಮಾಡಿದ ನಂತರ ಓಕೆ ಮೇಲೆ ಇಲ್ಲಿ ಫೇಸ್ ಮೇಲೆ ರಬ್ ಮಾಡಿ. ಫೇಸ್ ಮೇಲೆ ಎತ್ತಿ ರಬ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಒಂದು PNG ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದು ಯಾವ ಥರ ಅಂದರೆ ಒಂದು ಪಿಕ್ಚರ್ ಕಾಣುತ್ತಲ್ಲ ಈ ಥರ ಲೈಟದು ಆ್ಯಡ್ ಮಾಡಿದ ನಂತರ ಇಲ್ಲಿ ಬ್ಲೈಂಡ್ಗೆ ಹೋಗಿ ನಂತರ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಸೆಲೆಕ್ಟ್ ಮಾಡಿದ ನಂತರ ಈಗ ಲೆಫ್ಟ್ ಸೈಡಿಗೆ ಈ ಥರ ಆ್ಯಡ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಎಫೆಕ್ಟ್ಸ್ಗೆ ಹೋಗಿ ಮತ್ತೆ HDR ಸೆಲೆಕ್ಟ್ ಮಾಡಿದ ನಂತರ ಫೋಟೋ ಎಲ್ಲ ಈ ಥರ HDR ಕಾಣುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಆಗುತ್ತೆ. ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಫೋಟೋ ನೀವು ಮತ್ತೆ ಆ್ಯಡ್ ಮಾಡಬೇಕಾಗುತ್ತೆ. ಅದು ಯಾವುದಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಈ ಥರ ಒಂದು ಫೋಟೋ ಆ್ಯಡ್ ಮಾಡಿದ ನಂತರ ಪರ್ಫೆಕ್ಟಾಗಿ ನೀವು ಈ ಥರ ಲೈಟ್ ಇದು ರೆಡ್ ಕಲರ್ ಒಂದು ಈ ಥರ ಪ್ರೊಫೆಷ್ನಲ್ ಆಗಿ ಸೆಟ್ ಮಾಡಿದ ನಂತರ ಇಲ್ಲಿ ಸಿಂಬಲ್ ಕಾಣುತ್ತಲ್ಲ, ಇದು ಡೌನ್ಲೋಡ್ ಮಾಡೋ ಸಿಂಬಲ್. ಈ ಥರ ಸೆಟ್ ಮಾಡಿದ ನಂತರ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ನಮ್ಮ ಇವತ್ತಿನ ವಿಲನ್ ಫೋಟೋ ಎಡಿಟಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.